ಕೊಡ್ಲಿ ಇವ್ರೆ, ಅವ್ರದ್ದು ಕೆಲಸ ಏನಿದೆ, ಏನು ಆಗಿದೆ ಅಂತ. ಮತ್ತು ಮೊನ್ನೆ ನಿಮ್ಮ ಬಾಸುರಿ ಸ್ವರಾಜ್ ಅವರು, ಸುಷ್ಮಾ ಸ್ವರಾಜ್ ಅವರ ಮಗಳು MP ಅವರು ನ್ಯಾಷನಲ್ ಆ್ಯಂಥಮ್ ಮಧ್ಯದಲ್ಲೇ ಹೋಗ್ಬಿಟ್ರಲ್ಲ, ಅದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು, BJP ಯುವ ಮೋರ್ಚಾದವರು? ಇವ್ರ ಹತ್ರ ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಪ್ಪ. ಯಾರು ದೇಶಕ್ಕೆ ಹೋರಾಟ ಮಾಡಿಲ್ಲ, ಯಾವ ಸಂಸ್ಥೆಗಳು ನಮ್ಮ ಬಾವುಟ 52 ವರ್ಷ ಹಾರಿಸೇ ಇಲ್ಲ, ಅವರಿಂದ ನಮಗೆ ಕಲಿಯೋದು ಏನೂ ಇಲ್ಲ. ಫಸ್ಟು ಅಮಿತ್ ಶಾ ಅವರು ಬಂದು ಪಾರ್ಲಿಮೆಂಟಲ್ಲಿ ಉತ್ತರನೇ ಕೊಡೋಕೆ ರೆಡಿ ಇಲ್ಲ. ಈಗಾನ ಬಂದು ಪಬ್ಲಿಕ್ ಮುಂದೆನ ಉತ್ತರ ಕೊಡಲಿ. ಯಾಕೆ ವಿದ್ಯಾರ್ಥಿಗಳ ಮೇಲೆ ಅವರು ಹಲ್ಲೆ ನಡೆಸಿದ್ರು, ಯಾಕೆ ಟಿಯರ್ ಗ್ಯಾಸ್ ಹಾಕಿದ್ರು, ಯಾಕೆ ಪೆಲೆಟ್ ಗನ್ ಯೂಸ್ ಮಾಡಿದ್ರು, ಯಾಕೆ ಬಿಹಾರ್ನಲ್ಲಿ AK-47 ವಿದ್ಯಾರ್ಥಿಗಳಿಗೆ ತೋರಿಸೋದು, ಅವ್ರು ಕೆಲಸ ಮಾಡೋಕ್ಕೆ ಹೇಳಿ ಫಸ್ಟು. ಸುಮ್ಮನೆ ಇರಲಾರ್ದ ವಿಷಯಗಳೆಲ್ಲ ಇವರು ಅಟೆನ್ಷನ್ ಡೈವರ್ಷನಿಗೆ ಅಷ್ಟೇ ಇದು ಮಾಡ್ತಾ ಇರೋದೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟೆನ್ಸ್ ಇಲ್ಲ ಅವ್ರ ಹತ್ರ. ಥ್ಯಾಂಕ್ ಯು. ನೋಡೋಣ, ಇನ್ನು ಅರ್ಧ ಗಂಟೆ ಗೊತ್ತೇ ಆಗುತ್ತೆ. BJP ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆಯೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನು ವ್ಯಾಪಾರ ಸೌಧ ಮಾಡಿತ್ತು, ನೆನಪಿರಲಿ ಅಂತ. ಆ್ಯಂಡ್ ನಾಗೇಂದ್ರ ಅವರು ಇನ್ನೂ ಯಾವುದೇ ರೀತಿಯಾಗಿ ಕನ್ವಿಕ್ಟೆಡ್ ಅಲ್ಲ. ಯಾವಾಗ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಅವರು ರಾಜೀನಾಮೆ ಕೊಟ್ಟರು, ವಿ ಹ್ಯಾಡ್ ಅಕ್ಸೆಪ್ಟೆಡ್ ಇಟ್. ವಾಲಂಟ್ರಿ ಅವರೇ ಕೊಟ್ಟಿದ್ದು. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ಅಲ್ಲ CID ಇಂದ. ಇವರು ಇವತ್ತು ಬರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ, ರೈತರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಿಗೆ ಏನು ನೆರವು ಕೊಡ್ಬೋದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಏನು ಇಶ್ಯೂಗಳನ್ನು ಮುಚ್ಚಾಕ್ಲಿಕ್ಕೆ ಇವತ್ತು ಇವರು ಇದು ಇಶ್ಯೂಗಳು ತರ್ತಾ ಇರೋದು. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಎಲ್ಲನೂ ಆಗುತ್ತೆ. ಯಾಕೆ ಗಡಿಬಿಡಿ ಮಾಡ್ತಾ ಇದ್ದಾರೆ? BJP ಅವರಿಗೆ ಯಾಕೆ ಇಂಟ್ರೆಸ್ಟ್ ನಮ್ಮ ಕ್ಯಾಬಿನೆಟ್ನಲ್ಲಿ? ಅವ್ರಿಗೇನು ಇಂಟ್ರೆಸ್ಟ್ ಇದೆ? ಅವ್ರದ್ದು ಮೇಲ್ಗಡೆ ನಡೀತಾ ಇದೆ ಅಲ್ಲ ಕ್ಯಾಬಿನೆಟ್ ರಿಶಫಲು, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ಕೋತಾರೆ. ಯಾವುದೇ ರೀತಿಯಾಗೂ ಕೂಡ ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.